ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್ ಕಲ್ಕುನಿ. ಸ್ನೇಹಿತರೆ, ತಮಗೆ ನಮ್ಮ ಪೊಲೀಸ್ ಇಲಾಖೆಯ ಆಯ್ಕೆ ಪ್ರಕ್ರಿಯೆಯಲ್ಲಿ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಮೊದಲಿಗೆ ನಾನು ನೀಡಿದಂಥ ಮಾಹಿತಿ ಹಾಗೂ ನಿಯಮಗಳಲ್ಲಿ ಇರುವಂಥ ಮಾಹಿತಿ ನಿಮಗೆ ತಿಳಿಸಿದೆ. ಓಟ ಪುರುಷ ವಿಭಾಗದಲ್ಲಿ 1600 ಮೀಟ್ರ್ಗಳನ್ನು ಓಡಬೇಕಾಗಿತ್ತು 6.5 ನಿಮಿಷಗಳಲ್ಲಿ. ಮಹಿಳೆಯ ವಿಭಾಗದಲ್ಲಿ 400 ಮೀಟ್ರನ್ನು ಓಡಬೇಕು. ಮಹಿಳೆಯರು ಹಾಗೂ ಮಾಜಿ ಸೈನಿಕರು 2 ನಿಮಿಷಗಳಲ್ಲಿ 400 ಮೀಟ್ರ್ಗಳನ್ನು ಓಡಬೇಕು. ಮತ್ತು ಲಾಂಗ್ ಜಂಪ್ ವಿಭಾಗಕ್ಕೆ ಬಂದಾಗ ಪುರುಷರಿಗೆ 3.80 ಮೀಟರ್ನ ಲಾಂಗ್ ಜಂಪನ್ನು ಜಿಗಿಬೇಕು. ಮಹಿಳೆ ಹಾಗೂ ಮಾಜಿ ಸೈನಿಕರಿಗೆ 2.50 ಲಾಂಗ್ ಜಂಪನ್ನು ನೆಗೆಯಬೇಕು. ಈಗ ಹೈ ಜಂಪ್ ವಿಭಾಗಕ್ಕೆ ಬಂದಾಗ ಪುರುಷರಿಗೆ 1.20 ಮೀಟರ್ನ ಹೈ ಜಂಪ್ ನೆಗೆಯಬೇಕು. ಲೇಡೀಸ್ಗೆ 0.90 ಇಷ್ಟು ಅದನ್ನ ನಿಗದಿಪಡಿಸಿದ್ದಾರೆ. ಈಗ ಹೈ ಜಂಪು ತಾವೆಲ್ಲ ಬಾಲ್ಯದಲ್ಲಿ ಶಾಲಾ ಮಟ್ಟದಲ್ಲಿ, ಪ್ರೌಢಶಾಲಾ ಮಟ್ಟದಲ್ಲಿ, ಕಾಲೇಜು ಹಂತದಲ್ಲಿ ನೀವು ಹೈ ಜಂಪ್ನ ನೋಡಿರ್ತೀರಿ. ಕೆಲವರು ಭಾಗವಹಿಸಿರ್ತೀರಿ, ಕೆಲವರು ಭಾಗವಹಿಸಿರುವುದಿಲ್ಲ. ಆದರೆ ನಮ್ಮ ಪೊಲೀಸ್ ಇಲಾಖೆಯ ದೈಹಿಕ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಲೇಬೇಕು. ಅಂದರೆ 2 ಅವಕಾಶಗಳಿದೆ. ಒಂದು ಲಾಂಗ್ ಜಂಪ್ ಮಾಡ್ಬೋದು ಅಥವಾ ಹೈ ಜಂಪ್ ಮಾಡ್ಬೋದು. ಈ ಎರಡರಲ್ಲಿ ಒಂದನ್ನು ಕಂಪಲ್ಸರಿ ಮಾಡಲೇಬೇಕು. ರನ್ನಿಂಗು ಕಂಪಲ್ಸರಿ, ಲಾಂಗ್ ಜಂಪ್, ಹೈ ಜಂಪಲ್ಲಿ ಯಾವುದಾದ್ರು ಒಂದನ್ನು ಮಾಡಲೇಬೇಕಾಗ್ತದೆ. ಈ ಥರ ಅವಕಾಶವನ್ನು ಕೊಟ್ಟಿದ್ದಾರೆ. 3 ಅಟೆಂಪ್ಟ್ಸ್ ಇರ್ತದೆ. ಆದರೆ ರನ್ನಿಂಗಲ್ಲಿ ಮಾತ್ರ ಯಾವುದೇ ಅವಕಾಶ ಇರೋದಿಲ್ಲ. ಒಂದೇ ಅಟೆಂಪ್ಟಲ್ಲಿ ಪಾಸಾಗಬೇಕು ರನ್ನಿಂಗು. ಆದರೆ ಲಾಂಗ್ ಜಂಪು, ಹೈ ಜಂಪು, ಶಾರ್ಟ್ ಪುಟ್ಟಲ್ಲಿ 3 ಅಟೆಂಪ್ಟ್ಸ್ ಇರ್ತವೆ, ಅವಕಾಶಗಳಿರ್ತವೆ. ನೀವು ಫಸ್ಟು ಫಾಲ್ ಆಗ್ತು, ಸೆಕೆಂಡ್ ಫಾಲ್ ಇತ್ತು, 3ನೇ ಬಾರಿ ನೀವು ಸರಿ ಆಯಿತು ಜಿಗಿತಾ ಅಂತಂದರೆ ಖಂಡಿತ ನಿಮಗೆ ಅವಕಾಶವನ್ನು ಕಲ್ಪಿಸಲಾಗುವುದು. ಈ ಹೈ ಜಂಪು ಮಾಡುವಂಥದ್ದಂದ್ರೆ ಬಾಡಿ ಫ್ಲೆಕ್ಸಿಬಿಲಿಟಿ ಆಗಿರಬೇಕು. ಅಂದರೆ ಈಗ ರನ್ನಿಂಗ್ ಮಾಡ್ತಾ ಇರ್ತೀರಿ, ಲಾಂಗ್ ಜಂಪ್, ಹೈ ಜಂಪ್ ಇವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ಆಟೋಮೆಟಿಕಲಿ ನಿಮ್ಮ ಬಾಡಿ, ನಿಮ್ಮ ಫ್ಲೆಕ್ಸಿಬಿಲಿಟಿ ನಿಮ್ಮ ಹ್ಯಾಂಡ್ ಬರ್ತದೆ. ಹಾಗಾಗಿ ನಾವು ಒಂದು ಸರಳವಾದ ಉಪಯೋಗವನ್ನು ಕಲ್ತ್ಕೊಂಡಿದ್ದು, ಜಿಗಿದು ನಿಂತಿದ್ದ ಜಾಗದಲ್ಲೇ ಜಿಗಿಯುವಂಥದ್ದು. ಇದನ್ನು ನಮಗೆ ನಮ್ಮ PT ಮಾಸ್ಟರ್ಗಳು ಅಭ್ಯಾಸ ಮಾಡ್ತಾಯಿದ್ರು. ಏನಪ್ಪ ಅಂತಂದರೆ, ನಿಂತಿದ್ದ ಜಾಗದಲ್ಲೇ ಜಿಗಿದು ನಮ್ಮ ಕಾಲುಗಳನ್ನು ಏನು ಈ ತೊಡೆ ಭಾಗ ಅಂತೀವಿ ಅದನ್ನು ನೆಗೆದು ನಾವು ನಮ್ಮ ಎದೆಗೆ ಟಚ್ ಮಾಡ್ತಾಯಿದ್ದೋ. ಅದು ಸರಳ ಅಲ್ಲ, ಬಹಳ ಕಷ್ಟ. ಅದು ಪ್ರಾಕ್ಟೀಸ್ ಮಾಡ್ತಾ ಆಗ್ತದೆ. ದೈಹಿಕವಾಗಿ ಸ್ವಲ್ಪ ಏನು ದಪ್ಪ ಆಗಿರುವಂಥ ಅಭ್ಯರ್ಥಿಗಳಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದೇನೋ, ಅಭ್ಯಾಸ ಮಾಡಿ. ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಲೇಬೇಕಾಗ್ತದೆ. ಲಾಂಗ್ ಜಂಪು, ಹೈ ಜಂಪು, ಇದು ನಿಯಮ. ದಯಮಾಡಿ ಹೈ ಜಂಪು ಕೂಡ ಈಸಿಯಾಗಿರ್ತದೆ, ಏನು ಕಷ್ಟ ಇರೋಲ್ಲ. ಆದರೆ ಸ್ವಲ್ಪ ದಪ್ಪ ಇರೋರಿಗೆ ಕಷ್ಟ ಅನಿಸ್ಬೋದು. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಈಸಿ ಆಗ್ತದೆ, ಮಾಡಿ. ಈಗ ಓಟದ ಬಗ್ಗೆ, ಲಾಂಗ್ ಜಂಪ್ ಬಗ್ಗೆ, ಹೈ ಜಂಪ್ ಬಗ್ಗೆ ಆಯಿತು. ನಾಳೆ ಶಾರ್ಟ್ ಪುಟ್ ಬಗ್ಗೆ ಮಾತನಾಡೋಣ. ನಮಸ್ಕಾರ ಸ್ನೇಹಿತರೆ.